ಇನ್ನು ಸರ್ವಪಕ್ಷ ನಿಯೋಗದಲ್ಲೂ ಕೂಡ ಒಂದು ರೀತಿ ಕಾಂಗ್ರೆಸ್ಗೆ ಬಿಜೆಪಿ ಟಕ್ಕರ್ ಕೊಡುವಂತಹ ಪ್ರಯತ್ನ ಮಾಡಿದೆ. ಯಾವ ರೀತಿ? ಕಾಂಗ್ರೆಸ್ಗೆ ಸಂಸದರ ಒಂದು ಲಿಸ್ಟ್ ಕೊಡಿ ಅಂತ ಕೇಳುತ್ತೆ ನಿಯೋಗ ಮಾಡೋದಕ್ಕೆ. ಸಂಸದರ ನಿಯೋಗಕ್ಕಾಗಿ ಕಾಂಗ್ರೆಸ್ 4 ಹೆಸರನ್ನ ಸೂಚಿಸುತ್ತೆ. ಅದರಲ್ಲಿರುವಂತಹ ಪ್ರಮುಖರ ಹೆಸರು ಆನಂದ್ ಶರ್ಮಾ, ಗೌರವ್ ಗೊಗೊಯ್, ನಾಸಿರ್ ಹುಸೇನ್, ರಾಜಾ ಬ್ರಾ. ಈ ಹೆಸರು, ಈ 4 ಸಂಸದರ ಹೆಸರನ್ನ ಕಾಂಗ್ರೆಸ್ ಸೂಚಿಸಿರುವಂಥದ್ದು. ಆದರೆ ಈ 4 ಹೆಸರನ್ನ ಬಿಟ್ಟು ಶಶಿ ತರೂರ್ಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಅವಕಾಶವನ್ನ ಕೊಟ್ಟಿದೆ. ಟ್ವೀಟ್ ಮಾಡಿ ಈ ಕುರಿತಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಜೈರಾಮ್ ರಮೇಶ್. ಕಾಂಗ್ರೆಸ್ ಹೈಕಮಾಂಡ್ ಯಾವ ಹೆಸರನ್ನ ಕೊಟ್ಟಿತ್ತೋ, ಯಾವ ಸಂಸದರನ್ನ ನಿಯೋಗಕ್ಕೆ ಪರಿಗಣಿಸಿ ಅಂತ ಹೇಳಿತ್ತೋ ಆ ಹೆಸರನ್ನ ಬಿಜೆಪಿ ಸರ್ಕಾರ ಪರಿಗಣಿಸಿಲ್ಲ. ಬಿಜೆಪಿ ನೇತೃತ್ವದ NDA ಸರ್ಕಾರ ಪರಿಗಣಿಸಿಲ್ಲ. ಅದರ ಬದಲಾಗಿ ಶಶಿ ತರೂರ್ ಅವರನ್ನ ಪರಿಗಣಿಸಿದೆ ಅನ್ನುವಂಥದ್ದನ್ನು ಟ್ವೀಟ್ನ ಮುಖಾಂತರ ಜೈರಾಮ್ ರಮೇಶ್ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾರೆ. ಇನ್ನು ನಿಯೋಗದಲ್ಲಿ ಅವಕಾಶ ಪಡೆದಂತಹ ಶಶಿ ತರೂರ್ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ಘಟನೆಗಳ ಬಗ್ಗೆ ದೇಶದ ದೃಷ್ಟಿಕೋನವನ್ನು ಪ್ರಸ್ತುತಪಡಿಸಲು 5 ರಾಜಧಾನಿಗಳಿಗೆ ಸರ್ವಪಕ್ಷ ನಿಯೋಗದ ನೇತೃತ್ವವನ್ನು ವಹಿಸಿದೆ. ಭಾರತ ಸರ್ಕಾರದಿಂದ ಆಹ್ವಾನ ಬಂದಿರೋದು ಗೌರವ ತಂದಿದೆ. ಇದು ಶಶಿ ತರೂರ್ ಕಾಂಗ್ರೆಸ್ ಸಂಸದರು ಮಾಡಿದಂತಹ ಟ್ವೀಟ್. ಸರ್ಕಾರದ ಆಹ್ವಾನದ ಕುರಿತಾಗಿ ಹೇಳಿರುವಂಥದ್ದು ಅವರಿಗೆ ಗೌರವ ತಂದಿದೆ ಅನ್ನೋದನ್ನ ಟ್ವೀಟ್ನ ಮುಖಾಂತರವಾಗಿ ಹೇಳಿದ್ದಾರೆ. ಇತ್ತೀಚಿನ ಘಟನೆಗಳ ಬಗ್ಗೆ ದೇಶದ ದೃಷ್ಟಿ, ದೇಶ ಮೊದಲು ಅನ್ನುವಂತಹ ದೃಷ್ಟಿಕೋನ ಇಟ್ಕೊಂಡೇ ಶಶಿ ತರೂರ್ ಅವರು ಮಾತನಾಡಿದ್ರು. ಸರ್ಕಾರ, ಭಾರತೀಯ ಸೇನೆ ತೆಗೆದುಕೊಂಡಂತಹ ನಿರ್ಧಾರಗಳ ಬಗ್ಗೆ ಶ್ಲಾಘಿಸಿದ್ರು. ಯಾವತ್ತೂ ಕೂಡ ಭಾರತ ಏನು ಸ್ಟೆಪ್ಪನ್ನು ತೆಗೆದುಕೊಳ್ಳುತ್ತೋ, ಯಾವ ಹೆಜ್ಜೆಯನ್ನಿಡುತ್ತೋ ಅದಕ್ಕೆ ಬೆಂಬಲವನ್ನು ಸೂಚಿಸಿದ್ರು. ಈಗ ಶಶಿ ತರೂರ್ ಅವರನ್ನೇ ಈ ನಿಯೋಗಕ್ಕೆ ಆಯ್ಕೆ ಮಾಡಿರುವಂಥದ್ದು. ಅದಕ್ಕೆ ಶಶಿ ತರೂರ್ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಶಶಿ ತರೂರ್ ಅವರನ್ನೇ ಆಯ್ಕೆ ಮಾಡಿದ್ಯಾಕೆ? ಇದು ಕೂಡ ಪ್ರಶ್ನೆ. ಅದಕ್ಕೂ ಕೂಡ ಬಿಜೆಪಿ ಕಡೆಯಿಂದ ಉತ್ತರ ಬಂದಿದೆ. ತರೂರ್ ವಾಕ್ಚಾತುರ್ಯವನ್ನು ಹೊಂದಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಅವರ ಅನುಭವ ಇದೆ. ವಿದೇಶಾಂಗ ನೀತಿಯ ಬಗೆಗಿನ ಜ್ಞಾನವನ್ನು ಅಲ್ಲಗಳೆಯೋದಕ್ಕೆ ಆಗಲ್ಲ ಅಂತ ಬಿಜೆಪಿ ನಾಯಕ ಅಮಿತ್ ಮಾಳವಿಯ ಹೇಳ್ತಾರೆ. ಯಾವುದೇ ಪ್ರಮುಖ ವಿಚಾರ ಇರ್ಬೋದು, ಆ ವಿಷಯಗಳ ಬಗ್ಗೆ ಭಾರತದ ನಿಲುವು ವಿದೇಶದಲ್ಲಿ ಹೇಳಬೇಕು. ಅಂತಹ ಒಂದು ಚಾತುರ್ಯತೆ ಶಶಿ ತರೂರ್ ಅವರಿಗಿದೆ. ಸರ್ವ ಪಕ್ಷ ನಿಯೋಗ ಏನಿದೆ ಆ ನಿಯೋಗಕ್ಕೆ ಶಶಿ ತರೂರ್ ಅವರ ಹೆಸರನ್ನ ಯಾಕೆ ಬಿಜೆಪಿ ನೇತೃತ್ವದ NDA ಸೂಚಿಸಿದೆ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾರೆ. ಕಾಂಗ್ರೆಸ್ ಪಕ್ಷ, ರಾಹುಲ್ ಗಾಂಧಿ ತರೂರ್ ಹೆಸರು ಯಾಕೆ ಹೇಳಿಲ್ಲ ಅನ್ನೋದು ಕೂಡ ಪ್ರಶ್ನೆ. ಬಿಜೆಪಿ ನಾಯಕ ಅಮಿತ್ ಮಾಳವಿಯ ಶಶಿ ತರೂರ್ ಅವರ ಆಯ್ಕೆ ಮಾಡಿದ ಯಾಕೆ ಅನ್ನೋದರ ಸ್ಪಷ್ಟನೆಯನ್ನು ಕೊಡ್ತಾರೆ. ವಿದೇಶಾಂಗ ನೀತಿ ಬಗೆಗಿನ ಜ್ಞಾನ ಅವರಿಗೆ ತುಂಬ ಚೆನ್ನಾಗಿದೆ. ಯಾವ ಪ್ರಮುಖ ವಿಚಾರಗಳ ಬಗ್ಗೆ ಭಾರತದ ನಿಲುವು ಏನು ಅನ್ನೋದನ್ನ ಹೇಳೋದಿಕ್ಕೆ, ವಿದೇಶದಲ್ಲಿ ಹೇಳೋದಿಕ್ಕೆ ಶಶಿ ತರೂರ್ ಅವರಿಗೆ ಸಾಮರ್ಥ್ಯ ಇದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.